ಲೇಡೀಸ್ ಅಂಡ್ ಜೆಂಟ್ಲ್ಮನ್ 18 ವರ್ಷಗಳ ಸುದೀರ್ಘ ಇತಿಹಾಸವಾದಂತಹ ಬಿಬಿಎಂಪಿಯನ್ನ ಇತಿಹಾಸದ ಪುಟಕ್ಕೆ ತಳ್ಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಅಡಿಯಲ್ಲಿ 5 ಹೊಸ ನಗರ ಪಾಲಿಕೆಗಳನ್ನು ರಚಿಸಲಾಗಿತ್ತು. ಆದರೆ ಈಗ ಅಸಲಿ ಕತೆ ಶುರುವಾಗಿದೆ. ಸಿಲಿಕಾನ್ ಸಿಟಿಯ ಆಡಳಿತದ ದಿಕ್ಸೂಚಿ ಮತ್ತೆ ಬದಲಾಗಲಿದೆಯಾ? 5 ಪಾಲಿಕೆಗಳು ಕೇವಲ 3ಕ್ಕೆ ಬಂದು ನಿಲ್ಲುತ್ತಾ? ಸರ್ಕಾರದ ಈ ಮಹಾ ಗೊಂದಲಕ್ಕೆ ಮತ್ತು ದಿಢೀರ್ ಯೂಟರ್ನ್ ಯಾಕೆ? ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತಹ ಆ ತಂತ್ರ ಪ್ರತಿತಂತ್ರಗಳೇನು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ರಸ್ತೆಗಳು ದೀರ್ಘಕಾಲ ಬಾಳಿಕೆ ಬರಲು ಮತ್ತು ಗುಂಡಿ ಮುಕ್ತವಾಗಿಸಲು ಪ್ರಮುಖ ರಸ್ತೆಗಳನ್ನ ಸಿಮೆಂಟ್ ರಸ್ತೆಗಳನ್ನಾಗಿ ಪರಿವರ್ತಿಸೋದು, ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡೋಕೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ನಿರ್ಮಾಣ ಹಾಗೂ ನಿರ್ವಹಣೆ, ವಾಹನ ಸಂಚಾರ ಸುಗಮಗೊಳಿಸೋಕೆ ಸಿಗ್ನಲ್ ರಹಿತ ರಸ್ತೆಗಳ ಅಭಿವೃದ್ಧಿ, ಟೆಂಡರ್ ಶೋರ್ ಯೋಜನೆಯಡಿ ವಿಶ್ವದರ್ಜೆಯ ಪಾದಾಚಾರಿ ಮಾರ್ಗಗಳ ನಿರ್ಮಾಣ, ಪ್ರತಿದಿನ ಬೆಂಗಳೂರಿನ ಮನೆಗಳಿಂದ ಹಸಿ ಕಸ ಮತ್ತು ಒಣ ಕಸವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸೋದು, ಹಾಗೆ ನಗರದ ಹೊರವಲಯದಲ್ಲಿರುವಂತಹ ಕಸ ಸಂಸ್ಕರಣಾ ಘಟಕಗಳ ಉಸ್ತುವಾರಿ ಮತ್ತು ಕಸದಿಂದ ವಿದ್ಯುತ್ ಉತ್ಪಾದಿಸುವಂತಹ ಯೋಜನೆಗಳ ಅನುಷ್ಠಾನ, ಇನ್ನು ಮುಂತಾದವುಗಳ ನಿರ್ವಹಿಸ್ತಾ ಇರುವಂತಹ ಬೆಂಗಳೂರನ್ನ 5 ಭಾಗಗಳಾಗಿ ವಿಂಗಡಿಸಿದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗ ಆರ್ಥಿಕ ಮುಗ್ಗಟ್ಟಿನ ಗ್ರಹಣ ಹೊಡೆದಿದೆ. ಆರಂಭದಲ್ಲಿ ಬೆಂಗಳೂರು ಸೆಂಟ್ರಲ್, ಈಸ್ಟ್, ವೆಸ್ಟ್, ನಾರ್ತ್ ಮತ್ತು ಸೌತ್ ಅಂತ ಹೇಳಿ 5 ಸ್ವತಂತ್ರ ಪಾಲಿಕೆಗಳನ್ನ ಘೋಷಿಸಲಾಗಿತ್ತು. ಆದ್ರೆ ಈ 5 ಪಾಲಿಕೆಗಳ ನಡುವೆ ಆದಾಯ ಹಂಚಿಕೆಯಲ್ಲಿ ಭಾರಿ ತಾರತಮ್ಯ ಉಂಟಾಗ್ತಾ ಇದೆ. ಐಟಿ-ಬಿಟಿ ಕಂಪನಿಗಳಿರುವಂತಹ ಪೂರ್ವ ಮತ್ತು ದಕ್ಷಿಣ ಭಾಗಗಳಿಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಆದಾಯ ಹರಿದು ಬರ್ತಾ ಇದ್ರೆ, ಹಳೆ ಬೆಂಗಳೂರು ವ್ಯಾಪ್ತಿಯ ಪಶ್ಚಿಮ ಮತ್ತು ಕೇಂದ್ರ ಪಾಲಿಕೆಗಳಿಗೆ ಆದಾಯದ ಮೂಲವೇ ಇಲ್ಲದಂತಾಗಿದೆ. ಈಗ 5 ಪಾಲಿಕೆಗಳ ಬದಲಾಗಿ ಕೇವಲ 3 ಬೃಹತ್ ಪಾಲಿಕೆಗಳನ್ನ ಮಾತ್ರ ಉಳಿಸಿಕೊಳ್ಳುವಂತಹ ಚರ್ಚೆಗೆ ಕಾರಣವಾಗಿದೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ರಚನೆಯಾದಂತಹ 5 ನಗರ ಪಾಲಿಕೆಗಳ ಬದಲಾಗಿ ಕೇವಲ 3 ಪಾಲಿಕೆಗಳನ್ನ ಉಳಿಸಿಕೊಳ್ಳುವಂತಹ ಕುರಿತು ರಾಜಕೀಯ ಹಾಗೂ ಆಡಳಿತಾತ್ಮಕ ವಲಯದಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇರೋದು ನಿಜ. ಆರ್ಥಿಕ ಅಸಮತೋಲನ, ಆದಾಯ ಕೊರತೆ ಹಾಗೂ ಹಂಚಿಕೆಯ ತಾರತಮ್ಯದಿಂದಾಗಿ ಆಡಳಿತ ನಡೆಸೋದು ಕಷ್ಟವಾಗ್ತಿದೆ ಅನ್ನುವಂತಹ ಗಂಭೀರ ಸವಾಲುಗಳು ಸರ್ಕಾರದ ಮುಂದಿವೆ. ಒಂದು ಪಾಲಿಕೆಯ ತೆರಿಗೆ ಹಣವನ್ನ ಮತ್ತೊಂದು ಪಾಲಿಕೆಗೆ ವರ್ಗಾಯಿಸಲು ತಾಂತ್ರಿಕ ಅಡಚಣೆಗಳಿದ್ದು, ಬಡ ಪಾಲಿಕೆಗಳು ದಿವಾಳಿ ಆಗ್ತಾ ಇವೆ. ಸಾರ್ವಜನಿಕರಿಗೆ ಖಾತಾ ವಿಭಜನೆ ಹಾಗೂ ನಾಗರಿಕ ಸೇವೆಗಳನ್ನ ಪಡೆಯೋಕೆ 5 ಕಡೆ ಕಚೇರಿಗಳ ನಡುವೆ ಸಮನ್ವಯದ ಕೊರತೆ ಎದುರಾಗಿದೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಈ ಆಡಳಿತಾತ್ಮಕ ವೈಫಲ್ಯಗಳು ನಕಾರಾತ್ಮಕ ಪರಿಣಾಮ ಬೀರಬಹುದು ಅನ್ನುವಂತ ಆತಂಕ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಈ 5 ಪಾಲಿಕೆಗಳ ನಡುವೆ ಆದಾಯ ಹಂಚಿಕೆಯಲ್ಲಿ ಭಾರಿ ತಾರತಮ್ಯ ಉಂಟಾಗಿದೆ. ಐಟಿ-ಬಿಟಿ ಕಂಪನಿಗಳಿರುವಂತಹ ಪೂರ್ವ ಮತ್ತು ದಕ್ಷಿಣ ಭಾಗಗಳಿಗೆ ತೆರಿಗೆಯ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬರ್ತಾ ಇದ್ರೆ, ಇತ ಹಳೆ ಬೆಂಗಳೂರು ವ್ಯಾಪ್ತಿಯ ಪಶ್ಚಿಮ ಮತ್ತು ಕೇಂದ್ರ ಪಾಲಿಕೆಗಳಿಗೆ ಆದಾಯದ ಮೂಲವೇ ಇಲ್ಲದಂತಾಗಿದೆ. ಒಂದು ಕಡೆ ಅಭಿವೃದ್ಧಿಗೆ ಹಣದ ಮಹಾಪೂರ ಹರಿತಾ ಇದ್ರೆ, ಇನ್ನೊಂದು ಕಡೆ ಕನಿಷ್ಠ ನೌಕರರ ತಿಂಗಳ ಸಂಬಳ, ಪೆನ್ಷನ್ ನೀಡೋಕು ಸಹ ಹಣವಿಲ್ಲದೆ ಭಾರಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಹಾಗೆ ಕಡು ಬಡತನ ಆವರಿಸುತ್ತೆ. ಈ ತಾರತಮ್ಯವೇ ಈಗ ಇಡೀ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ಕೆಲವು ಪಾಲಿಕೆಗಳಲ್ಲಿ ಆದಾಯದ ಮೂಲಗಳೇ ಇಲ್ಲ, ಎಲ್ಲೆಲ್ಲಿ ಕೊರತೆ ಇದೆಯೋ ಅಲ್ಲಿ ಸರ್ಕಾರ ಬೆಂಬಲ ನೀಡಬೇಕಾಗ್ತಿದೆ. ಆದರೆ ಆಡಳಿತವನ್ನ ಹತೋಟಿಗೆ ತರೋದು ಮತ್ತು ಸಂಪನ್ಮೂಲ ಕ್ರೋಢೀಕರಣ ದೊಡ್ಡ ಸವಾಲಾಗಿದೆ.
ವೀಕ್ಷಕರೇ, ಸದ್ಯದ ಪರಿಸ್ಥಿತಿಯಲ್ಲಿ 5 ನಗರ ಪಾಲಿಕೆಗಳ ಆಡಳಿತಾತ್ಮಕ ಮತ್ತು ಆರ್ಥಿಕ ಹೊರೆ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರೋದು ಸುಳ್ಳಲ್ಲ. ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಈ 5 ಪಾಲಿಕೆಗಳನ್ನ ಮತ್ತೆ 3 ಪಾಲಿಕೆಗಳನ್ನಾಗಿ ಮರು ವಿಂಗಡಣೆ ಮಾಡುತ್ತಾ ಅಥವಾ ಇದೇ ವ್ಯವಸ್ಥೆಯಲ್ಲಿ ಸುಧಾರಣೆ ತರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.